ಸರ್ ನಾಡಪ್ರಭು ಕೆಂಪೇಗೌಡರು ಇದ್ದಂತ ಊರು ಇದು ಯಲಹಂಕ. ಈ ಯಲಹಂಕಕ್ಕೆ ನಾಡಪ್ರಭು ಕೆಂಪೇಗೌಡರು ವಾರ್ಡ್ ಅಂತಾನೆ ಹೆಸರಿಟ್ಟಿದೀವಿ. ನೀವು ಕೆಂಪೇಗೌಡ ಸ್ಟ್ಯಾಚು ಇಂದ ಇರ್ಬೋದು, ಮಹೇಶ್ವರಮ್ಮ ಸ್ಟ್ಯಾಚು, ಕೆರೆ ಏನ್ ಈ ಬೌಂಡ್ರಿ ಇದೆಯೋ ಯಲಹಂಕ ಊರು ಇದು. ಈ ಊರು ಒಳಗಡೆ ಈ ಹಿಂದೆ ಸರಾಯಿ ಪ್ಯಾಕೆಟ್ ಗಳನ್ನ ಮಾರ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಆ ಸರಾಯಿ ಪ್ಯಾಕೆಟ್ ಗಳು ಮಾರ್ತಕ್ಕಂಥವ್ರನ್ನೆಲ್ಲ ಎತ್ತಂಗಡಿ ಮಾಡಿದ್ರು. ಈ ಸುಮಾರು ವರ್ಷಗಳಿಂದ ಈ ಯಲಹಂಕ ಹಳೆ ನಗರದಲ್ಲಿ ಯಾವುದೇ ನಾವು ಬಾರ್ಗಳಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇಲ್ಲಿ ಚಟುವಟಿಕೆಗಳು ನಡೆಯೋದಕ್ಕೆ ಬಿಟ್ಟಿರ್ಲಿಲ್ಲ ಇಲ್ಲಿವರೆಗೂ ಸಹ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರೇ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಅಬಕಾರಿ ಇಲಾಖೆಗೆ ಮತ್ತೆ ಅಬಕಾರಿ ಸಚಿವರಿಗೆ ನಾನು ಮನವಿ ಮಾಡ್ತೀನಿ, ಈ ಲೈಸೆನ್ಸ್ ಅನ್ನ ಇಮಿಡಿಯೇಟ್ಲಿ ರದ್ದು ಮಾಡ್ಬೇಕು. ಇದನ್ನ ನೀವು ನೋಡ್ಬೋದು, ರೈಲ್ವೆ ಸ್ಟೇಷನ್ ಇಲ್ಲೇ ಇದೆ, ಮತ್ತೆ ಶಾಲಾ ಮಕ್ಕಳು ಎಲ್ಲ ಹೆಚ್ಚಾಗಿ ಇಲ್ಲೇ ಇರ್ತಕ್ಕಂಥದ್ದು, ಸಾರ್ವಜನಿಕರು ಹೆಚ್ಚಾಗಿ ಇರ್ತಕ್ಕಂಥ ಸ್ಥಳ ಇದು. ಇಲ್ಲಿ ನೀವು ಕೊಟ್ರೆ ರೈಲ್ವೆ ಸ್ಟೇಷನ್ ಇಂದ ಇಳಿತಕ್ಕಂಥವ್ರು ಟೀ ಕುಡಿತಕ್ಕಂಥ ಸಂದರ್ಭದಲ್ಲಿ ಬಂದು ಇಲ್ಲಿ ಎಣ್ಣೆ ಹೊಡ್ಕೊಂಡು ಇಲ್ಲಿ ರೋಡಲ್ಲಿ ಕೂತಿರ್ತಾರೆ. ನಾವು ಆಗ್ಲೇ ಇಲ್ಲಿ ನಿಂತ ಸಂದರ್ಭದಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಯ್ತು ಅಂತಂದ್ರೆ ನೀವು ನೋಡ್ಬೇಕಾಗಿತ್ತು. ಎಲ್ಲ ಫುಲ್ ಜಾಮ್ ಆಗಿದೆ ಇಲ್ಲಿ. ಇಂಥ ಸಂದರ್ಭದಲ್ಲಿ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಪಕ್ಷಾತೀತವಾಗಿ ಇವತ್ತೆಲ್ಲಾರು ಸೇರಿರ್ತಕ್ಕಂಥದ್ದು. ಇಲ್ಲಿ ಶಾಸಕರಿಗೂ ಸಹ ನಿನ್ನೆ ಗಮನಕ್ಕೆ ತಂದಿದೀವಿ, ಶಾಸಕರನ್ನು ಸಹ ನಾವು ಭೇಟಿ ಮಾಡಿದೀವಿ. ಶಾಸಕರ ಗಮನಕ್ಕೆ ಇಲ್ಲ ಇದು. ಯಾರೋ ನಾವು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಯಾರಿಲ್ಲ ಸರ್. ಎಲ್ಲಿ ಅಪಮಾನ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಈಗ ಊರ್ಗ್ ಅನ್ಯಾಯ ಆಗ್ತಾ ಇದೆ ಅಂದಾಗ ಎಲ್ಲರೂ ನಾವು ಸೇರ್ಕೊಂಡಿದೀವಿ. ಇದನ್ನ ಮುಂದುವರಿಸ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಇಲ್ಲೇ ಸಾಯ್ತೀವಿ. ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ. ಅದು ಯಾರೇ ಆಗಿರ್ಲಿ, ಶಾಸಕರೇ ಆಗ್ಲಿ, ಸಚಿವರೇ ಆಗ್ಲಿ, ಸರ್ಕಾರನೇ ಬಂದು ಸಿದ್ದರಾಮಯ್ಯನವರೇ ಓಪನ್ ಮಾಡ್ಲಿ, ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಓಪನ್ ಮಾಡ್ಲಿಕ್ಕೆ ಬಿಡೋದಿಲ್ಲ.